ಆದರೆ ನಾವು ಇದನ್ನು ಹೇಗೆ ತಿಳ್ಕೋಬೇಕು ಅನ್ನುವಂಥದ್ದು ನಿಮ್ಮ ಕುತೂಹಲ ಇರ್ಬೋದು ಅಥವಾ ನಿಮ್ಮ ಗೊಂದಲ ಇರ್ಬೋದು. ಹೇಳ್ತಾರೆ ಬೆಳೆಯ ಸಿರಿ ಮೊಳಕೆಯಲ್ಲಿ. ಅಂದರೆ ಮಗು ತನ್ನ ಸಾಮರ್ಥ್ಯ ಇರ್ಬೋದು ಅಥವಾ ಇತರ ಯಾವುದೇ ವಿಚಾರ ಇರಬಹುದು, ನನ್ನ ಬಾಲ್ಯದಿಂದಲೇ ಪ್ರಕಟಪಡಿಸ್ತಾ ಬರ್ತಾ ಇರುತ್ತೆ. ನಾವು ಸೂಕ್ಷ್ಮವಾಗಿ ಇದನ್ನು ಗಮನಿಸಿದಾಗ ನಮಗೆ ಇದರ ಅರಿವು ಮೂಡುತ್ತೆ. ಇದಕ್ಕಾಗಿಯೇ ನಾವು ಬಳಸಿರೋ ಪದ ಇಲ್ಲಿ ಜಾಗೃತಿ ಅಂತೇಳಿ. ಈ ಜಾಗೃತಿ ಮೂಡಬೇಕಾಗಿದ್ದಂಥದ್ದು ಹೆತ್ತವರಲ್ಲಿ ಮಾತ್ರವಲ್ಲ, ಇಡೀ ಸಮಾಜದಲ್ಲಿ. ಯಾಕೆಂತ ಹೇಳಿದ್ರೆ ಮಕ್ಕಳಲ್ಲಿ ಇರುವಂಥ ಈ ಸಣ್ಣ ಪುಟ್ಟ ಗ್ಯಾಪ್ಸ್ ಅಂತ ಏನು ಹೇಳ್ತೀವಿ ಅಥವಾ ಸಣ್ಣ ಪುಟ್ಟ ವಿಚಾರಗಳೇನಿದ್ದಾವೆ, ಇವನ್ನ ತಿಳ್ಕೊಂಡು ಸಮಾಜ ಆ ರೀತಿಗೆ ತಕ್ಕನಾಗಿದೆ, ಅದಕ್ಕೆ ತಕ್ಕನಾಗಿ ಆ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ರೆ ಆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಮೊದಲನೇದಾಗಿ ನೀವು ಚಿಕ್ಕ ಮಕ್ಕಳಲ್ಲಿ ಸಾಕಷ್ಟು ಲಕ್ಷಣಗಳನ್ನು ಗಮನಿಸಿದಾಗ ಕಾಣಬಹುದು. ಉದಾಹರಣೆಗೆ ನಾವು ಮಕ್ಕಳಿಗೆ ಸುಮಾರು 3-3.5 ವರ್ಷಕ್ಕೆ ಅಕ್ಷರಾಭ್ಯಾಸ ಮಾಡಿಸ್ತೀವಿ. ABCD ಬರೆಯೋದಿರ್ಬೋದು, ಈ ಬರೆಯೋದಿರ್ಬೋದು, ಹೇಳ್ಕೊಡೋದಕ್ಕೆ ಶುರು ಮಾಡ್ತೀವಿ. ಚಿಕ್ಕ ಮಕ್ಕಳಲ್ಲಿ ಸುಮಾರು LKG UKG ವರೆಗೂ ಕೂಡ ಇದನ್ನು ನೋಡ್ಬೋದು. ಕೆಲವೊಂದು ಸರಿ ಅಲ್ಲಿಂದ ಮುಂದೆ ಕೂಡ ಈ ಕನ್ಫ್ಯೂಷನ್ಸ್ ಕಾಣ್ಬೋದು. ಈ ಮಕ್ಕಳು ಬರಿಬೇಕಾದ್ರೆ ಅಕ್ಷರಗಳನ್ನು ಕನ್ಫ್ಯೂಸ್ ಮಾಡ್ಕೊಳ್ಳುವಂಥದ್ದು, B ಬರೆಯೋ ಕಡೆ D ಬರೆಯೋದು, D ಬರೆಯೋ ಕಡೆ P ಬರೆಯೋದು, ಇಂಥ ಸಣ್ಣ ನೋಡೋದಕ್ಕೆ ಮೇಲ್ನೋಟಕ್ಕೆ ಬಹಳ ಸಣ್ಣ ಮಿಸ್ಟೇಕು, ಆದರೆ ಇದು ಕೇವಲ ಲಕ್ಷಣ ಅಂತ ತಿಳ್ಕೊಳ್ಳಿ. ಯಾಕೆಂದರೆ ಇಂತಹ ಇದು ಕಂಡಾಗ ನಿಮಗೆ ಒಂದು ಮನಸ್ಸಿಗೆ ಹೊಳಿಬೇಕು, ಇಲ್ಲೇನೋ ತೊಂದರೆ ಇದೆ, ಇದಕ್ಕೆ ನಾವು ಮುಂದೆ ಏನೋ ಹೆಜ್ಜೆ ತಗೋಬೇಕಾಗಬಹುದು ಅನ್ನೋದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಜಾಗೃತಿ ಮೂಡಿಸ್ಕೋಬೇಕಾಗುತ್ತೆ. ಅದೇ ರೀತಿ ಶಾಲೆಗಳಲ್ಲಿ ಈ ಪ್ರಾಜೆಕ್ಟ್ ವರ್ಕ್ ಅಂತ ಕೊಡ್ತಾರೆ. ತುಂಬ ಜನಕ್ಕೆ ಇದ್ರ ಮಹತ್ವ ಏನು ಅಂತ ಗೊತ್ತಿಲ್ಲ. ಶಾಲೆಗಳಲ್ಲೂ ಬಹುಶಃ ನಿಮಗೆ ಇದ್ರ ಬಗ್ಗೆ ವಿವರಿಸಿ ಹೇಳೋದಿಲ್ಲ, ಯಾಕೆಂದರೆ ಅಲ್ಲೂ ಕೂಡ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ ಅನ್ನೋದು ನನಗೆ ಅನುಮಾನ ಇದೆ. ಈ ಪ್ರಾಜೆಕ್ಟ್ ವರ್ಕ್ಗಳಲ್ಲಿ ಬರುವಂಥ ಕೆಲವು ಸಣ್ಣ ಪುಟ್ಟ ವಿಚಾರಗಳು, ಉದಾಹರಣೆಗೆ ಬಣ್ಣ ತುಂಬಿಸುವಂಥದ್ದು. ಚಿತ್ರಗಳನ್ನು ಕೊಡ್ತಾರೆ, ಮಕ್ಕಳು ಬಣ್ಣ ತುಂಬಿಸ್ಬೇಕು. ಒಂದು ಮಗು ಆ ಚಿತ್ರಗಳಲ್ಲಿ ಬಣ್ಣ ತುಂಬಿಸ್ಬೇಕಾದ್ರೆ ಆ ಬಣ್ಣ ಲೈನ್ ದಾಟಿ ಹೊರಗಡೆ ಬರುತ್ತೆ. ಅಂದರೆ ನಿಖರವಾಗಿ ಬಣ್ಣ ತುಂಬಿಸೋದಕ್ಕೆ ಆ ಮಗುವಿಗೆ ಬರ್ತಾ ಇಲ್ಲ ಅಂತಾದರೆ ಅಲ್ಲಿ ಏನೋ ಸ್ವಲ್ಪ ತೊಂದರೆ ಇದೆ ಅನ್ನೋದನ್ನು ಇಲ್ಲಿ ನಾನು ಇನ್ನೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೇವಲ ಏನೋ ತೊಂದರೆ ಅಂತ ಹೇಳ್ತಾ ಇದ್ದೀನಿ. ಈ ತೊಂದರೆಯ ನಿರ್ದಿಷ್ಟ ಏನು ಐಡೆಂಟಿಫಿಕೇಶನ್ ಏನಿದೆ ಇದನ್ನು ನಾವು ಅಸೆಸ್ಮೆಂಟ್ ಮುಖಾಂತರನೇ ಮಾಡ್ತೀವಿ. ಯಾವುದೇ ಗೆಸ್ ವರ್ಕ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಇಲ್ಲಿ ನಿಖರತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಮಕ್ಕಳಿಗೆ ಕೊಡುವ ಇನ್ನೊಂದು ಪ್ರಾಜೆಕ್ಟ್ ವರ್ಕ್ ಅಂತ ಹೇಳಿದ್ರೆ ಚಿತ್ರಗಳನ್ನು ಕಟ್ ಮಾಡಿ ಅಂಟಿಸ್ಕೊಂಡು ಬರುವಂಥದ್ದು. ಕೆಲವು ಮಕ್ಕಳಿಗೆ ಕತ್ತರಿ ಹಿಡಿದು ಕರೆಕ್ಟ್ ಲೈನಲ್ಲಿ ಚಿತ್ರಗಳನ್ನು ಕಟ್ ಮಾಡೋಕ್ಕೆ ಬರದೇ ಇರಬಹುದು. ಈ ಲಕ್ಷಣ ಕೂಡ ನೀವು ಗಮನಿಸಬೇಕಾಗುತ್ತೆ. ಅದೇ ರೀತಿ ಮಕ್ಕಳು ತಮ್ಮ ಅಂಗಿ ಹಾಕೋಬೇಕಾದ್ರೆ ಬಟನ್ಗಳನ್ನು ಹಾಕೊಳ್ಳೋದ್ರೊಳಗೆ ಮೇಲೆ ಕೆಳಗೆ ಕನ್ಫ್ಯೂಸ್ ಆಗುವಂಥದ್ದು. ಕೆಲವೊಂದು ಹಾಕ್ತಾರೆ, ಕೆಲವೊಂದು ಹಾಕಲ್ಲ, ಅಥವಾ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಇಂಥ ಕನ್ಫ್ಯೂಷನ್ಗಳು. ಚಪ್ಪಲಿ ಅಥವಾ ಶೂ ಹಾಕೋಬೇಕಾದ್ರೆ ಎಡಗಾಲಿಂದ ಬಲಗಾಲಿಗೆ, ಬಲಗಾಲಿಂದ ಎಡಗಾಲಿಗೆ, ಇಂಥದ್ದು. ಇವೆಲ್ಲ ಲಕ್ಷಣಗಳು, ಅರ್ಲಿ ಸೈನ್ಸ್ ಅಂತ ಹೇಳ್ತೀವಿ. ಹೆತ್ತವರು ಯಾವಾಗ ಜಾಗೃತರಾಗಿರ್ತಾರೆ, ಯಾವಾಗ ನಿಮಗೆ ಇದ್ರ ಬಗ್ಗೆ ಗಮನ ಇರುತ್ತೆ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ, ಏನೋ ಒಂದು ಸ್ವಲ್ಪ ಇಲ್ಲಿ ಮಿಸ್ ಹೊಡಿತಾ ಇದೆ, ಈ ಮಗುವಿಗೆ ಬಹುಶಃ ನಾವು ಸರಿಯಾದ ತಜ್ಞರ ಹತ್ರ ತೋರಿಸೋದಕ್ಕೆ ಇದು ಸಮಯ ಅನ್ನೋದನ್ನು ನೀವು ಅರ್ಥಕೋಬೇಕಾಗುತ್ತೆ. ಅದೇ ರೀತಿ ಕೆಲವು ಮಕ್ಕಳಿಗೆ ಹೈಟಲ್ಲಿ ಕನ್ಫ್ಯೂಷನ್ ಆಗುತ್ತೆ, ರೈಟು ಲೆಫ್ಟಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಎಡಗೈ ಅಂತ ಹೇಳಿದರೆ ಬಲಗೈ ತೋರಿಸ್ತಾರೆ, ಬಲಗೈ ಅಂತ ಹೇಳಿದರೆ ಎಡಗೈ ತೋರಿಸ್ತಾರೆ, ಅದನ್ನು ಉಲ್ಟಾ ಕೂಡ ಮಾಡ್ತಾರೆ. ಸೊ ಇಂಥ ಸಾಕಷ್ಟು ಏನು ಗೊಂದಲಗಳು ನಿಮಗೆ ಅರ್ಲಿ ಸೈನ್ಸು ಇನ್ ಅರ್ಲಿ ಏಜ್ ಅಂತ ಹೇಳ್ತೀವಿ ನಾವು. ಇದನ್ನು ನೀವು ಗಮನಿಸ್ಬೋದು. ಅದೇ ರೀತಿ ಮಗು ಸ್ವಲ್ಪ ದೊಡ್ಡದಾಗತ್ತೆ, ಇವಾಗ ಮಿಡ್ಲ್ ಸ್ಕೂಲ್ ಲೆವೆಲ್ಗೆ ಬರುತ್ತೆ. ಮಿಡ್ಲ್ ಸ್ಕೂಲಿಗೆ ಬಂದಾಗ ನಿಮಗೆ ಕಂಡುಬರುವಂಥ ಕೆಲವು ಲಕ್ಷಣಗಳನ್ನು ಕೂಡ ನೀವು ಅರಿತುಕೊಂಡ್ರೆ ಉತ್ತಮ. ಯಾಕಂತ ಹೇಳಿದ್ರೆ ಈ ಗುಂಪಲ್ಲಿ ಬೇರೆ ಬೇರೆ ನೀವು ವೀಕ್ಷಕರು, ನಿಮ್ಮ ಮಕ್ಕಳ ಏಜ್ ಗ್ರೂಪ್ ಬೇರೆ ಬೇರೆ ಆಗಿರಬಹುದು. ಸೊ ನಿಮ್ಮ ಮಗುವಿನ ಏಜ್ ಗ್ರೂಪಿಗೆ ತಕ್ಕನಾಗಿ ನೀವು ಏನೇನು ಅಬ್ಸರ್ವ್ ಮಾಡಬಹುದು ಅನ್ನೋದನ್ನು ನಾವು ನಿಮಗೆ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಸೊ ಮಿಡ್ಲ್ ಸ್ಕೂಲ್ ಬಂದಂಥ ಮಕ್ಕಳು ಸುಮಾರು 5ರಿಂದ 7ನೇ ಕ್ಲಾಸು, ನಿಮಗೆ ಕಂಡುಬರುವಂಥ ಕೆಲವು ಲಕ್ಷಣಗಳು ಏನಂತ ಹೇಳಿದ್ರೆ, ಮೊದಲನೇದಾಗಿ ಮಗುವಿನ ಹ್ಯಾಂಡ್ ರೈಟಿಂಗು ಹಾಳಾಗಿರುತ್ತೆ. ನಿಮಗೆ 3-4ವರೆಗೆ ಸ್ವಲ್ಪ ಪರವಾಗಿಲ್ಲ ಅನಿಸಿರುತ್ತೆ. ಆಮೇಲೆ ಬರಿಬೇಕಾದ್ರೆ ಮಕ್ಕಳ ಹ್ಯಾಂಡ್ ರೈಟಿಂಗು ಚೆನ್ನಾಗಿರೋದಿಲ್ಲ. ನಿಧಾನವಾಗಿ ಬರೆದ್ರೆ ಚೆನ್ನಾಗಿ ಬರಬಹುದು, ಆದರೆ ನೋಟ್ಸ್ ಬರಿಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳನ್ನು ಮಾಡುವಂಥದ್ದು,
ನೋಟ್ಸ್ ಕಂಪ್ಲೀಟ್ ಆಗದೆ ಇರುವಂಥದ್ದು, ಕ್ಲಾಸ್ ವರ್ಕ್ ಕಂಪ್ಲೀಟ್ ಆಗದೆ ಇರುವಂಥದ್ದು, ಹೋಮ್ವರ್ಕ್ ಮಾಡೋದಕ್ಕೆ ಉದಾಸೀನ ಮಾಡುವಂಥದ್ದು, ಇಂಥ ಕೆಲವು ಸಾಕಷ್ಟು ಲಕ್ಷಣಗಳು ನಿಮಗೆ ಮಗುವಿನ ಚಟುವಟಿಕೆಯಲ್ಲಿ ಕಂಡುಬರಬಹುದು. ಇದೇ ರೀತಿ ಓದಬೇಕಾದ್ರೂ ಅಷ್ಟೇ, ಕೆಲವು ಮಕ್ಕಳು ಗಟ್ಟಿಯಾಗಿ ಓದೋದಕ್ಕೆ ಇಷ್ಟಪಡೋದಿಲ್ಲ, ಮನಸ್ಸಲ್ಲಿ ಓದ್ಕೋತೀವಿ ಅಂತ ಹೇಳ್ತಾರೆ, ಆದರೆ ನಿಜವಾಗ್ಲೂ ಅವರಿಗೆ ಓದೋಕ್ಕಾಗ್ತಾ ಇರಲಿಲ್ಲ. ಗಟ್ಟಿಯಾಗಿ ಓದು ಅಂತ ಹೇಳಿದ್ರೆ ಅದನ್ನು ಅವಾಯ್ಡ್ ಮಾಡ್ತಾರೆ. ಮತ್ತು ಬರಿಬೇಕಾದ್ರೂ ಅಷ್ಟೇ, ಕೆಲವು ಮಕ್ಕಳು ಬರವಣಿಗೆಯನ್ನು ಇಷ್ಟನೇ ಪಡೋದಿಲ್ಲ, ತುಂಬ ಹೇಟ್ ಮಾಡ್ತಾರೆ. ಅಥವಾ ಕೆಲವರು ಬರೀತಾರೆ, ಬರೆದ್ರೆ ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳನ್ನು ಮಾಡ್ತಾರೆ. ಇನ್ನು ಕೆಲವರಿಗೆ ನೀವು ಡಿಕ್ಟೇಷನ್ ಕೊಟ್ಟು ಬರೆಸ್ಬೇಕಾದ್ರೆ ಆ ಬರವಣಿಗೆ ಏನಿರುತ್ತೆ, ನೀವು ಕೊಟ್ಟಿರೋ ಡಿಕ್ಟೇಷನ್ನು ಅಲ್ಲಿ ಬರೆದಿರೋದು ಸಂಪೂರ್ಣ ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಂದ್ಸರಿ ನಾವು ಗಿಬ್ಬರಿಶ್ ಅಂತೀವಿ, ಅಂದರೆ ಅದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ. ಸೊ ಇಂಥ ಕೆಲವು ಲಕ್ಷಣಗಳನ್ನು ನೀವು ನೋಡ್ಬೋದು. ಮಕ್ಕಳಿಗೆ ನಾವು ಡಿಕ್ಟೇಷನ್ ಕೊಡಬೇಕಾದ್ರೆ ನಂಬರ್ಸ್ ಕೂಡ ಬರೆಸ್ತೀವಿ. ಯಾವಾಗ ನಾವು ನಂಬರ್ಸ್ ಬರೆಸ್ತೀವಿ ಆವಾಗಲೂ ಕೂಡ, ಅಥವಾ ಶಾಲೆಯಲ್ಲೂ ಕೂಡ ನೀವು ನೋಡ್ಬೋದು, ಮ್ಯಾಥಮೆಟಿಕ್ಸ್ ಅಂತ ಬಂದಾಗ 2, 5 ಸಂಖ್ಯೆಗಳ ಮಧ್ಯೆ ಗೊಂದಲ ಆಗುವಂಥದ್ದು, ಮ್ಯಾಥಮೆಟಿಕಲ್ ಆಪರೇಷನ್ಸ್, ಇವಾಗ ಕೂಡೋದು, ಕಳೆಯೋದು, ಭಾಗಿಸೋದು, ಗುಣಿಸೋದು, ಇಂಥದ್ರಲ್ಲಿ ಕನ್ಫ್ಯೂಷನ್ಗಳು, ಇಂಥ ಸಾಕಷ್ಟು ಲಕ್ಷಣಗಳನ್ನು ನೀವು ಮಿಡ್ಲ್ ಸ್ಕೂಲ್ ಲೆವೆಲಲ್ಲಿ ಕೂಡ ನೋಡಬಹುದು. ಮತ್ತು ಈ ಮಕ್ಕಳಲ್ಲಿ ಕೆಲವೊಂದು ಭಾವನಾತ್ಮಕವಾದಂಥ ಬದಲಾವಣೆಗಳನ್ನು ಕೂಡ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂತ ಹೇಳಿದರೆ, ಉದಾಹರಣೆಗೆ ಮಾರ್ಕ್ಸ್ ಕಮ್ಮಿ ಬಂತು, ಮನೇಲಿ ನೀವು ಬೈಬಹುದು, ಅಥವಾ ಶಾಲೆಯಲ್ಲಿ ಟೀಚರ್ಸ್ ಏನೋ ಹೇಳ್ಬೋದು, ಅಥವಾ ಇತರೆ ಮಕ್ಕಳು ಅವ್ರನ್ನೇನಾದರೂ ಅವಮಾನ ಮಾಡಬಹುದು. ಇಂಥ ಸನ್ನಿವೇಶ ಬಂದಾಗ ಆ ಮಗು ನಿಧಾನವಾಗಿ ಇತರರಿಂದ ದೂರ ಸರಿಯೋದಕ್ಕೆ ಇಷ್ಟಪಡುತ್ತೆ, ಅಥವಾ ತನ್ನ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಇತರರ ಜೊತೆ ಹೆಸಿಟೇಟ್ ಮಾಡಬಹುದು. ಅದು ಮಾತ್ರವಲ್ಲ, ಮಕ್ಕಳಲ್ಲಿ ಕೀಳರಿಮೆ ಇರಬಹುದು, ಅಥವಾ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಅಂದರೆ ಆತ್ಮವಿಶ್ವಾಸದಲ್ಲಿ ಕೊರತೆ ಕೂಡ ಕಂಡು ಬರಬಹುದು. ಮುಖ್ಯವಾಗಿ ಈ ಲಕ್ಷಣಗಳು ಇದನ್ನು ಇಂಡಿಕೇಟ್ ಮಾಡ್ತಾ ಇರ್ತವೆ. ನೆಕ್ಸ್ಟ್ ಲೆವೆಲ್ ಬಂದು ಹೈಸ್ಕೂಲು. ಈಗ ಇಲ್ಲಿ 2 ವಿಚಾರಗಳು ಒಟ್ಟಾಗ್ತವೆ. ಒಂದನೇದು, ಮಗು ನಿಧಾನಕ್ಕೆ ಹದಿಹರಿಯಕ್ಕೆ ಕಾಲಿಡ್ತಾ ಇದೆ. ಎರಡನೇದು, ಈ ತೊಂದರೆಗಳು ಆಲ್ರೆಡಿ ಮಗು ಅನುಭವಿಸ್ತಾ ಇರುತ್ತೆ ಸುಮಾರು 6-7 ವರ್ಷಗಳಿಂದ. ಮಕ್ಕಳಿಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತನ್ನ ತೊಂದರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವ್ರ ಮನಸ್ಸಲ್ಲಿ ಒಂದೇ ಪ್ರಶ್ನೆ, ಅರೆ ಇತರರಿಗೆ ಮಾಡೋಕ್ಕಾಗತ್ತೆ, ನನಗೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ನಾನು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ, ನನ್ನ ಕಡೆಯಿಂದ ನಾನು ಬೆಸ್ಟ್ ಎಫರ್ಟ್ ಹಾಕಿದ್ರು ಕೂಡ ಅವರು ಮಾರ್ಕ್ಸ್ ತೆಗೆದಾಗೆ ಅಥವಾ ಅವರು ಓದಿದ ಹಾಗೆ ನನಗೆ ಓದಕ್ಕಾಗ್ತಾ ಇಲ್ಲ. ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದೇ ಇನ್ನಷ್ಟು ಒತ್ತಡ ಹಾಕಿದಾಗ ಆ ಮಗು ಸ್ವಲ್ಪ ಇನ್ನೂ ಒತ್ತಡಕ್ಕೊಳಗಾಗೋದಲ್ಲದೇನೆ ಇತರ ಸ್ವಲ್ಪ ಸೀರಿಯಸ್ ಎಫೆಕ್ಟ್ಗಳು ಉಂಟಾಗೋ ಚಾನ್ಸಸ್ ಇರುತ್ತೆ. ನಮಗೆ ಕಂಡು ಬರುವಂಥ 2 ಮುಖ್ಯ ಕೆಟಗರಿಗಳು ಏನು ಅಂತ ಹೇಳಿದ್ರೆ, ಒಂದು, ಮಗು ವಿಡ್ರಾ ಮಾಡೋಕ್ಕೆ ಶುರು ಮಾಡುತ್ತೆ, ಅಂದರೆ ದೂರ ಸರಿಯೋದಕ್ಕೆ ಶುರು ಮಾಡುತ್ತೆ. ನನ್ನನ್ನು ಯಾರು ಪ್ರೀತಿಸೋದಿಲ್ಲ, ಯಾಕೆಂತ ಹೇಳಿದ್ರೆ ಸ್ಕೂಲಿಂದ ಇರಬಹುದು, ಮನೆಯಿಂದ ಇರಬಹುದು, ಕಂಪ್ಲೇಂಟ್ಗಳು, ಈ ರೀತಿಯಾದಂಥ ಒಂದು ದೂರುಗಳು ಬಂದಷ್ಟು ಆ ಮಗು ಅದನ್ನು ಪರ್ಸನಲ್ ರಿಜೆಕ್ಷನ್ ಆಗಿ ತಗೊಳುತ್ತೆ. ತನ್ನನ್ನು ವೈಯಕ್ತಿಕವಾಗಿ ಇವ್ರು ಇಷ್ಟಪಡೋದಿಲ್ಲ, ಅದಕ್ಕೋಸ್ಕರ ನನಗೆ ಹೀಗೆ ಮಾಡ್ತಾರೆ ಅನ್ನುವಂಥ ಒಂದು ಯೋಚನೆ ಆ ಮಗುವಿನ ಮನಸ್ಸಿಗೆ ಬರಬಹುದು. ಸೊ ಇಂಥ ಮಕ್ಕಳು ಸಾಮಾನ್ಯವಾಗಿ ವಿಡ್ರಾ ಮಾಡ್ತಾ ಹೋಗ್ತಾರೆ, ಅದರಲ್ಲಿ ದೂರ ಸರಿತಾ ಹೋಗ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನನ್ನು ಈ ರೀತಿ ಇನ್ಸಲ್ಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಇಲ್ಲಿ ಈ ಒಂದು ನಂಬರ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಕ್ಲಾಸಲ್ಲಿ 30 ಜನ ಮಕ್ಕಳಿದ್ರೆ ಕನಿಷ್ಠ 3ರಿಂದ 5 ಮಕ್ಕಳು ಇಂಥ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ. ಆದ್ರಿಂದ ಈ ಮಕ್ಕಳಿಗೆ ಇಂಥ ಇತರ ಮಕ್ಕಳ ಫ್ರೆಂಡ್ಶಿಪ್ ಬೇಗ ಆಗುವುದು. ಯಾವಾಗ ಈ ರೀತಿ ಫ್ರೆಂಡ್ಶಿಪ್ ಆಗುತ್ತೆ, ಇವರು ತಮ್ಮದೇ ಗುಂಪು ಕಟ್ಕೊಂಡು ಇತರರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು, ಅಂದರೆ ಬೇಸಿಕಲಿ ರಿವೆಂಜ್ ಮೋಡ್ ಅಂತ ಹೇಳ್ತೀವಿ. ನನ್ನನ್ನು ಶೋಷಿಸ್ತಾ ಇದ್ದಾರೆ, ನಾನು ಇನ್ನೊಬ್ಬರನ್ನ ಶೋಷಿಸಿ ಇನ್ನೊಬ್ಬರ ಮೇಲೆ ಅಟ್ಯಾಕ್ ಮಾಡಿ ನನ್ನ ಒಂದು ಏನು ಮನಸ್ಸಿನ ನೋವಿದೆ ಅದನ್ನು ಹೊರಗೆ ಹಾಕುವಂಥ ಪ್ರಯತ್ನ ಆ ಮಕ್ಕಳು ಮಾಡಬಹುದು. ಆದ್ದರಿಂದ ಹೆತ್ತವರೇ ದಯವಿಟ್ಟು ಗಮನಿಸಿ, ಮಕ್ಕಳು ಸ್ವಲ್ಪ ವೈಲೆಂಟ್ ಆಗ್ತಾ ಇದ್ದಾರೆ ಅಥವಾ ಹೈಸ್ಕೂಲಿಗೆ ಬಂದಾಗ ಇಂಥ ಕೆಲವು ಬಿಹೇವಿಯರ್ಗಳು ಕಂಡಾಗ ಅದ್ರ ಹಿಂದೆ ಏನೋ ಕಾರಣ ಇದೆ ಅನ್ನೋದನ್ನು ನೀವು ಮನವರಿಕೆ ಮಾಡಿಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಎಷ್ಟೋ ಕಡೆ ನಾವೇನು ಮಾಡ್ತೀವಿ, ಹೊಡೆದು ಮಕ್ಕಳನ್ನ ಸುಧಾರಿಸುವಂಥ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಈ ಮೆಷರ್ಗಳು ತುಂಬ ಉಪಯೋಗ ಬರೋದಿಲ್ಲ. ಆ್ಯಕ್ಚುಲಿ ನಾವು ಮಾಡಬೇಕಾಗಿದ್ದು ಆ ಮಗುವಿನ ತೊಂದರೆ ಏನು, ಯಾಕಾಗಿ ಮಗು ಈ ರೀತಿ ಮಾಡ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಂಥ ಸನ್ನಿವೇಶಗಳಲ್ಲಿ ತಕ್ಷಣ ಸ್ಪೆಷಲಿಸ್ಟ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಗುವಿನ ಏನು ತೊಂದರೆ ಇದೆ ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಬೇಕಾದ ಪರಿಹಾರ ಕಂಡುಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ.
ಇನ್ಫ್ಯಾಕ್ಟ್ ಅವಾಗಲೇ ಹೇಳಿದೆ ನಾನು, ಕೆಲವು ಮಕ್ಕಳಿಗೆ ನನ್ನನ್ನು ಪ್ರೀತಿಸೋದಿಲ್ಲ ಅಂತ ಭಾವನೆ ಬಂದಾಗ, ಇದರಲ್ಲೂ ಈ ಒಂದು ಬಿಹೇವಿಯರ್ ಏನಿದೆ ಹೆಣ್ಮಕ್ಳಲ್ಲಿ ಜಾಸ್ತಿ ಕಂಡುಬರುತ್ತೆ. ಇಂಥ ಹೆಣ್ಮಕ್ಳು ಎಷ್ಟೋ ಕಡೆ ಈ ಇನ್ಫ್ಯಾಚುಯೇಷನ್ ಅಥವಾ ಪ್ರೀತಿ ಪ್ರೇಮಕ್ಕೆ ಒಳಗಾಗುವಂಥದ್ದನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಸೊ ಇಂಥ ಒಂದು ಪರಿಸ್ಥಿತಿ ಬಂದಾಗ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುತ್ತೆ, ಮಕ್ಕಳ ಮೇಲೆ ನಾವು ಇನ್ನಷ್ಟು ಒತ್ತಡ ಹಾಕ್ತೀವಿ. ಅಲ್ಲದೆ ನಾವು ಕೂಡ ಅಂದರೆ ಆಸ್ ಪೇರೆಂಟ್ಸು ನಾವು ಒತ್ತಡಕ್ಕೊಳಗಾಗ್ತೀವಿ. ಇದು ಶಾಲೆವರೆಗೂ ತಲುಪತ್ತೆ ಒಂದೊಂದ್ಸರಿ. ಅಂದರೆ ಬೇರೆ ಬೇರೆ ಜನರ ಮುಖಾಂತರ ಮಕ್ಕಳಿಗೆ ಹೇಳಿಸಿ ನಾವು ಸರಿ ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತೀವಿ. ಆದರೆ ಮೂಲ ಕಾರಣವನ್ನು ಗುರುತಿಸೇ ಇದ್ದಾಗ ಆ ಮಗುವಿಗೆ ಏನು ಪರಿಹಾರ ಬೇಕು ಆ ಪರಿಹಾರವನ್ನು ನಾವು ಸಮರ್ಪಕವಾಗಿ ಕೊಡೋದಕ್ಕೆ ಸಾಧ್ಯ ಆಗೋದು ಸ್ವಲ್ಪ ಕಷ್ಟ. ಅದರಿಂದ ಹೆತ್ತವರೇ, ನಿಮ್ಮ ಪಾತ್ರ, ನಿಮ್ಮ ಜಾಗೃತಿ, ನಿಮ್ಮಲ್ಲಿರುವಂಥ ಅರಿವು ನಿಮ್ಮ ಮಗುವಿನ ಭವಿಷ್ಯ ರೂಪಿಸೋದಲ್ಲಿ ಅತಿ ಮುಖ್ಯವಾದ ಪಾತ್ರ ವಹಿಸುತ್ತೆ. ಇನ್ನು ನೆಕ್ಸ್ಟ್ ಸ್ಟೇಜು ನಾವೇನು ಹದಿಹರೆಯ ಅಂತ ಇರ್ತೀವಿ ಅಥವಾ 16ರ ಹರೆಯದಿಂದ ಮೇಲೆ. ಯಾಕಂದರೆ ಸಾಕಷ್ಟು ಪೇರೆಂಟ್ಸು ನೀವು ಇದನ್ನು ಕೂಡ ನೋಡಿರ್ತೀರಾ. ಇಲ್ಲಿ ಇನ್ನೊಂದು ಬದಲಾವಣೆ ಆಗುತ್ತೆ ಮಕ್ಕಳಲ್ಲಿ. ಆಲ್ರೆಡಿ ಅವರು ಪ್ಯೂಬರ್ಟಿ ರೀಚ್ ಆಗಿರ್ತಾರೆ, ಅಂದರೆ ಹದಿಹರೆಯದಲ್ಲಿ ಬಂದಾಗ ದೈಹಿಕವಾದ ಹಾಗೂ ಮಾನಸಿಕವಾದ ಬದಲಾವಣೆಗಳು ಬರ್ತವೆ. ಮತ್ತು ಇಲ್ಲಿ ಕಂಡು ಬರುವಂಥ ಇನ್ನೊಂದು ಪ್ರಮುಖವಾದ ಬದಲಾವಣೆ ಏನು ಅಂತ ಹೇಳಿದ್ರೆ, ಆ ಮಗು ತನ್ನನ್ನು ತಾನು ಒಂದು ವ್ಯಕ್ತಿತ್ವವಾಗಿ ಎಸ್ಟಾಬ್ಲಿಷ್ ಮಾಡುವಂಥ, ಅಂದರೆ ನನಗೂ ಗೊತ್ತು, ನಾನು ಮಾಡಬಲ್ಲೆ, ನಾನು ಜವಾಬ್ದಾರಿ ತಗೋತೀನಿ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದಿರ್ತಾರೆ. ತಮ್ಮ ಭವಿಷ್ಯ ತಾನೇ ರೂಪಿಸ್ಕೋತೀವಿ ಅಂತ ಹೇಳುವಂಥ ಒಂದು ಪರಿಸ್ಥಿತಿಗೆ ಬರ್ತಾರೆ. ಇಂಥ ಸನ್ನಿವೇಶದಲ್ಲಿ ನಿಮಗೆ ಕಂಡು ಬರುವಂಥದ್ದು ರೆಬೆಲಿಯನ್ ಅಥವಾ ಆಕ್ರಮಣಕಾರಿಯಾದಂಥ ಒಂದು ಬಿಹೇವಿಯರ್ ಮಕ್ಕಳ ಕಡೆಯಿಂದ ಕಾಣಿಸ್ಬೋದು. ಎಷ್ಟೋ ಕಡೆ ಈ ಸನ್ನಿವೇಶದಲ್ಲಿ ಸಾಕಷ್ಟು ಮನೆಗಳಲ್ಲೂ ಕೂಡ ಕ್ಲಾಶಸ್ ಆಗ್ತವೆ. ಹೆತ್ತವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದನ್ನು ನೀವು ಎದುರು ಉತ್ತರ ಕೊಟ್ಟು ಅಥವಾ ಏನು ಒಂದು ಫೈಟ್ ಆಗಿ ತಗೊಂಡು ಸುಧಾರಣೆ ಮಾಡೋಕ್ಕಾಗೋದಿಲ್ಲ. ಇದನ್ನು ಅರಿತುಕೊಂಡು ಸುಧಾರಣೆ ಮಾಡೋದು ಎಷ್ಟೋ ಉತ್ತಮವಾದ ಕೆಲಸ. ಮತ್ತು ಆ್ಯಸ್ ಪೇರೆಂಟ್ಸು ನೀವು ಗಂಡ ಹೆಂಡತಿ ಇರಬಹುದು ಅಥವಾ ಯಾರೋ ಒಬ್ಬರು ಇದಿರಬಹುದು, ಈ ರೀತಿ ನೀವು ಸೊಲ್ಯೂಷನ್ ಕಂಡುಕೊಳ್ಳೋದು ಸ್ವಲ್ಪ ಕಷ್ಟಕರವಾದ ಕೆಲಸ. ಯಾಕೆಂತ ಹೇಳಿದ್ರೆ ಆ ಮಗು ಆಲ್ರೆಡಿ ನಿಮ್ಮನ್ನು ಭಾವನಾತ್ಮಕವಾಗಿ ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳ್ಕೊಂಡಿರುತ್ತೆ. ಅದನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡುತ್ತೆ ಕೂಡ. ಆದ್ದರಿಂದ ನೀವು ಪ್ರೊಫೆಷ್ನಲ್ ಹೆಲ್ಪ್ ತಗೊಳ್ಳೋದು ತುಂಬ ಸೂಕ್ತವಾಗಿರುತ್ತೆ. ದಯವಿಟ್ಟು ಇಂಥ ಲಕ್ಷಣಗಳನ್ನು ಮಿಸ್ ಮಾಡ್ಕೋಬೇಡಿ. ಯಾಕೆಂತ ಹೇಳಿದರೆ ನೀವು ಯಾವಾಗ ಇದನ್ನು ಮಿಸ್ ಮಾಡ್ಕೋತೀರೋ ನೀವು ತೊಂದರೆಗೊಳಗಾಗ್ತೀರಾ, ಪ್ಲಸ್ ಮಗು ಕೂಡ. ಯಾಕೆಂದರೆ ಮಕ್ಕಳಿಗೆ ಇದ್ರ ಬಗ್ಗೆ ಪರಿಜ್ಞಾನ ಇರೋದಿಲ್ಲ. ಅದು ತನ್ನ ಪರಿಸ್ಥಿತಿಗೆ ತಕ್ಕನಾಗಿ, ತನ್ನ ಅನುಕೂಲಕ್ಕೆ ತಕ್ಕನಾಗಿ ಪರಿಸ್ಥಿತಿಗಳನ್ನು ಬಳಸುವಂಥ ಒಂದು ಏನು ಕಲೆ ಇದೆ, ಅದು ಮಕ್ಕಳು, ನಾವು ಹೇಳ್ತೀವಿ ಇಂಗ್ಲೀಷಲ್ಲಿ ಚಿಲ್ಡ್ರನ್ ಆರ್ ಕಂಪಲ್ಸಿವ್ ಲರ್ನರ್ಸ್ ಅಂತ ಹೇಳ್ತೀವಿ. ಅಂದರೆ ಕಲಿಕೆ ಅನ್ನೋದು ಮಕ್ಕಳಿಗೆ ಸ್ವಾಭಾವಿಕ. ಅದ್ರ ಸುತ್ತಮುತ್ತ ಏನು ಸಿಕ್ಕತ್ತೆ ಅದೆಲ್ಲದರಿಂದನೂ ಕಲಿಯುವಂಥ ಸಾಮರ್ಥ್ಯ ಮಕ್ಕಳಿಗಿರುತ್ತೆ. ಅದನ್ನು ಯಾವ ರೀತಿ ಬಳಸ್ಕೋತಾರೆ ಅನ್ನೋದನ್ನು ನಾವು ಪ್ರೆಡಿಕ್ಟ್ ಮಾಡಲಿಕ್ಕಾಗೋದಿಲ್ಲ. ಸೊ ಅನುಕೂಲಕರ ವಾತಾವರಣ ಇದೆ, ಆ ಮಗು ಅದನ್ನು ಪ್ರೊಡಕ್ಟಿವ್ ಆಗಿ ಬಳಸ್ಕೊಳ್ಳುತ್ತೆ. ಪ್ರತಿಕೂಲಕರ ವಾತಾವರಣ ಇದೆ, ಆ ಮಗು ಅದನ್ನು ಬಳಸ್ಕೊಳ್ಳೋ ರೀತಿ ಸಮಾಜಕ್ಕೆ ಇರಬಹುದು ಅಥವಾ ಆ ಮಗುವಿಗೆ ಇರಬಹುದು, ಕೆಲವೊಂದು ಸರಿ ಘಾತಕ ಆಗ್ತದೆ. ಪೋಷಕರೇ, ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಇಂತಹ ಲಕ್ಷಣಗಳನ್ನು ನಾವು ಕೈ ಬರಹದಲ್ಲಿ ತುಂಬ ಸುಲಭವಾಗಿ ಗುರುತಿಸಬಹುದು ಮತ್ತು ಅದಕ್ಕೆ ತಕ್ಕನಾದ ಪರಿಹಾರವನ್ನು ಕೂಡ ಕಂಡುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಿಮಗೆ ಯಾವುದೇ ಗೊಂದಲ ಇದ್ದಾಗ, ಸ್ಪೆಷಲಿ ನಾನು ಹೇಳ್ತಾ ಇರುವಂಥ ಕೆಟಗರಿ ಸುಮಾರು 12-13 ವರ್ಷದಿಂದ 18-20 ವರ್ಷ 21 ವರ್ಷ ಆದರೂ ಆಗ್ಬೋದು. ಅಂದರೆ ಈ ಕೆಟಗರಿಯಲ್ಲಿ ನೀವು ಮಕ್ಕಳನ್ನು ಎಲ್ಲಾದರೂ ಕರ್ಕೊಂಡು ಹೋಗ್ತೀವಿ, ಏನೋ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅವರು ನಿಮ್ಮನ್ನು ನಂಬದೇ ಇರಬಹುದು. ಆದರೆ ಅವರಿಗೆ ಸ್ವಾಭಾವಿಕವಾದಂಥ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ನಾವು ಕೈಬರಹ ನೋಡಿ ಅವರು ಯಾವ ರೀತಿ ತಮ್ಮ ಭವಿಷ್ಯ ರೂಪಿಸ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀವಿ. ಸೊ ಮಕ್ಕಳಿಗೆ ಈ ಕ್ಯೂರಿಯಾಸಿಟಿ ಇರೋದ್ರಿಂದ, ಆಲ್ರೆಡಿ ಹೇಳಿದೆ ನಾನು, ಕಂಪಲ್ಸಿವ್ ಲರ್ನರ್ಸ್, ಅವರಿಗೆ ಕ್ಯೂರಿಯಾಸಿಟಿ ಜಾಸ್ತಿ. ಏನೋ ಹೇಳುತ್ತದು ಏನು ಅಂತ ತಿಳ್ಕೋಬೇಕು ಅನ್ನೋವಂಥ ಕ್ಯೂರಿಯಾಸಿಟಿಯನ್ನು ಬಳಸ್ಕೊಂಡು ನೀವು ನಮ್ಮ ಬಳಿ ಬಂದಾಗ, ಅಂದರೆ ಇಂಥ ಸ್ಪೆಷಲಿಸ್ಟ್ಗಳ ಬಳಿ ಬಂದಾಗ, ನಿಮಗೆ ಪ್ರಾಬ್ಲಮ್ನ ಐಡೆಂಟಿಫಿಕೇಶನ್ ಮಾತ್ರ ಅಲ್ಲದೆ ಆ ಮಗು ನಿಮಗೆ ಕೋಆಪರೇಟಿವ್ ಆಗಿ ಯಾವ ರೀತಿ ನಿಮ್ಮ ಜೊತೆ ಬರಬೇಕು ಅಥವಾ ನಮ್ಮ ಜೊತೆ ಸಹಕರಿಸಿಕೊಂಡು ಬೇಕಾದ ಏನು ಪರಿಹಾರಗಳನ್ನು ಕಂಡುಕೋಬೇಕು, ಇದನ್ನು ಕಂಡುಕೊಳ್ಳೋದಕ್ಕೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಅಂದರೆ
ನಾವು ಇದರಲ್ಲಿ ಟ್ರೈನ್ಡ್ ಆಗಿರ್ತೀವಿ. ಸೊ ಮಗುವನ್ನು ಯಾವ ರೀತಿ ಮಾತಾಡಿಸ್ಬೇಕು, ಅವ್ರ ಮನಸ್ಸಲ್ಲಿರುವಂಥ ಗೊಂದಲಗಳಿರಬಹುದು ಅಥವಾ ಬೇರೆ ಬೇರೆ ವಿಚಾರಗಳಿರ್ಬೋದು, ಇದನ್ನು ಹೇಗೆ ಹೊರತೆಗಿಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿರ್ತೀವಿ. ಸೊ ಇದನ್ನು ನಾವು ಮಕ್ಕಳ ಜೊತೆ ಡಿಸ್ಕಸ್ ಮಾಡಿ ಅವರನ್ನು ನಿಧಾನಕ್ಕೆ ಸರಿದಾರಿಗೆ ತರುವಂಥ ಪ್ರಯತ್ನ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಳಿ, ಈ ಬದಲಾವಣೆಗಳು ಒಂದೇ ಸರಿ ಕೂತ್ಕೊಂಡು ಮಾಡೋಕ್ಕೆ ಆಗುವಂಥದ್ದಲ್ಲ. ಯಾಕೆಂತ ಹೇಳಿದ್ರೆ ಮಗು ಅನ್ನೋದು ಒಂದು ಮೆಷಿನ್ ಅಲ್ಲ. ಸೊ ಇದು ರಿಪೇರಿ ಕೆಲಸ ಅಲ್ಲ. ಈ ಕೆಲಸ ತುಂಬ ಸೂಕ್ಷ್ಮದಿರುತ್ತೆ ಮತ್ತು ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಅಂದರೆ ಕೆಲವೊಂದು ಸಾರಿ 3, 6, 8 ತಿಂಗಳು, 1 ವರ್ಷ ಅಷ್ಟು ಕೂಡ ನಾವು ಪ್ರಯತ್ನ ಪಟ್ಟು ಇದನ್ನು ಸರಿ ಮಾಡೋದಕ್ಕೆ ಸಮಯಾವಕಾಶ ಬಳಸ್ಕೊಂಡಿದ್ದು ಕೂಡ ಇದೆ. ಆದ್ದರಿಂದ ಮೊದಲನೇದಾಗಿ ಸರಿಯಾದ ಸ್ಪೆಷಲಿಸ್ಟ್ ನೀವು ಅಪ್ರೋಚ್ ಮಾಡಬೇಕಾಗತ್ತೆ. ಎರಡನೇದು ತುಂಬ ಪೇಷನ್ಸ್ ಬೇಕಾಗುತ್ತೆ. ಬೇರೆ ಬೇರೆ ರೀತಿಯಾದಂಥ ನಾವು ಪ್ರಯತ್ನಗಳನ್ನು ಅಥವಾ ಅಪ್ರೋಚ್ಗಳನ್ನು ಬಳಸ್ಕೊಂಡು ಮಗು ಯಾವುದಕ್ಕೆ ಒಗ್ಗಿಕೊಳ್ಳುತ್ತೆ, ಯಾವುದನ್ನು ರಿಸೀವ್ ಮಾಡುತ್ತೆ, ಯಾವುದನ್ನು ಸ್ವೀಕರಿಸಿ ತನ್ನ ಬದಲಾವಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ ಅನ್ನೋದನ್ನು ನಾವು ಅರಿತುಕೊಂಡು ಆ ನಿಟ್ಟಿನಲ್ಲಿ ಮಾಡಿದರೆ ಮಾತ್ರ ನಮಗೆ ಬೇಕಾದ ರೀತಿಯಲ್ಲಿ ಮಗು ತನ್ನ ಏನು ಚಟುವಟಿಕೆ ಇರಬಹುದು ಅಥವಾ ತನ್ನ ಒಂದು ದಾರಿಯನ್ನು ಕಂಡುಕೊಳ್ಳೋದಕ್ಕೆ ನಾವು ಅನುಕೂಲ ಮಾಡಿಕೊಳ್ಳೋಕ್ಕಾಗುತ್ತೆ. ಸಾಮಾನ್ಯವಾಗಿ ಹೆತ್ತವರು ಮಕ್ಕಳಲ್ಲಿ ಇಂತಹ ತೊಂದರೆಗಳನ್ನು ಕಂಡಾಗ ಮೊದಲು ಅಪ್ರೋಚ್ ಮಾಡೋದು ಟೀಚರ್ಸನ್ನು. ಯಾಕೆಂತ ಹೇಳಿದ್ರೆ ಓದಿನ ವಿಚಾರ ಇರ್ಬೋದು, ಮಾರ್ಕ್ಸ್ ವಿಚಾರ ಇರ್ಬೋದು, ಮಕ್ಕಳ ನಡವಳಿಕೆ ಇರಬಹುದು. ಕ್ಲಾಸಲ್ಲಿ ಪ್ರತಿದಿನ ಟೀಚರ್ ಮಗುವನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಸೊ ಸಾಕಷ್ಟು ಇನ್ಪುಟ್ಗಳನ್ನು ಕೊಡ್ತಾರೆ. ಆದರೆ ದಯವಿಟ್ಟು ನೆನಪಿಟ್ಕೊಳ್ಳಿ ಅಂತವ್ರೆ, ಇಂಥ ವಿಚಾರಗಳು ಬಂದಾಗ, ಅಂದರೆ ಕೆಲವೊಂದು ತೊಂದರೆಗಳನ್ನು ನಾನು ಏನು ಆಲ್ರೆಡಿ ಮೆನ್ಷನ್ ಮಾಡಿದೆ, ಇವುಗಳ ಬಗ್ಗೆ ಆಳವಾದ ಜ್ಞಾನ ಟೀಚರ್ಸ್ಗಳಿಗೆ ಇರೋದಿಲ್ಲ, ಎಷ್ಟೋ ಟೀಚರ್ಸ್ಗೆ ಇರೋದಿಲ್ಲ. ಪ್ಲಸ್ ಇದನ್ನು ಗುರುತಿಸೋದು ಅವರ ಜವಾಬ್ದಾರಿ ಕೂಡ ಅಲ್ಲ ಅನ್ನೋದನ್ನು ನಾನು ಸ್ಪಷ್ಟಪಡಿಸೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಕೆಲವು ಟೀಚರ್ಸು ಇದನ್ನು ತಮ್ಮ ಸ್ವಂತ ಒಂದು ಇನಿಷಿಯೇಟಿವ್ ಮೂಲಕ ಕಲ್ತ್ಕೊಂಡು ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನೋ ಪ್ರಯತ್ನ ಮಾಡಬಹುದು. ಆದರೆ ಇದು ಟೀಚರ್ಸ್ನ ಜವಾಬ್ದಾರಿ ಅಲ್ಲ. ಆದ್ದರಿಂದಾಗಿ ನೀವು ಬೇರೆ ಬೇರೆ ರೀತಿಯಾದಂಥ ಸಲಹೆ ಇರಬಹುದು, ಬೇರೆ ಬೇರೆ ರೀತಿಯಾದಂಥ ಅಪ್ರೋಚ್, ಅಂದರೆ ಮಗುಗೆ ಹೇಳಿಸೋದು, ನೀವು ಅವರಿಂದ ಇನ್ಪುಟ್ಸ್ ತಗೊಂಡು ಮಾಡೋವಂಥದ್ದು, ಇವನ್ನೆಲ್ಲ ಮಾಡೋದು ಸಂಪೂರ್ಣ ಒಂದು ಪರಿಹಾರ ನಿಮಗೆ ಕೊಡದೆ ಹೋಗ್ಬೋದು. ಎರಡನೇದು, ಟೀಚರ್ಸು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದೆ ಇದ್ದಾಗ ತಮ್ಮ ಅನುಭವದ ಆಧಾರದ ಮೇಲೆ ನಿಮಗೆ ಕೆಲವೊಂದು ಸಲಹೆಗಳನ್ನು ಕೊಟ್ಟಿರ್ತಾರೆ. ಬಟ್ ಈ ಸನ್ನಿವೇಶ ಬೇರೆ ಬೇರೆ ಇರೋದ್ರಿಂದ ಒಂದೊಂದು ಮಗುವಿನ ಚಾಲೆಂಜ್ ಅಥವಾ ಪ್ರಾಬ್ಲಮ್ ಇರ್ಬೋದು, ಒಂದೊಂದು ರೀತಿ ಇರೋ ಚಾನ್ಸ್ ಇರುತ್ತೆ. ಸೊ ಇಲ್ಲಿ ಹಿಟ್ಸ್ ಆ್ಯಂಡ್ ಮಿಸ್ಸಸ್ ಅಂತೀವಿ. ಕೆಲವೊಂದು ಕಡೆ ಇದು ವರ್ಕ್ ಆಗಬಹುದು, ಕೆಲವೊಂದು ಕಡೆ ಇದು ವರ್ಕ್ ಆಗದೆ ಇರ್ಬೋದು. ಆದರೆ ಹೆಚ್ಚಿನ ಸನ್ನಿವೇಶಗಳಲ್ಲಿ ನಾವು ನೋಡೋದು ಅಂತ ಹೇಳಿದ್ರೆ ಈ ಅಪ್ರೋಚು ವರ್ಕ್ ಆಗೋದು ತುಂಬ ಕಡಿಮೆ. ಮತ್ತು ಇದನ್ನು ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಟೀಚರ್ಸು ಇದಕ್ಕೆ ತಕ್ಕನಾದ ಟ್ರೈನಿಂಗ್ ಪಡ್ಕೊಂಡಿರಬೇಕಾಗುತ್ತೆ. ಈ ಟ್ರೈನಿಂಗ್ ಅಷ್ಟು ಸುಲಭ ಇರೋದಿಲ್ಲ. ಸಾಮಾನ್ಯವಾಗಿ ನಾವು ಈ ಟ್ರೈನಿಂಗಿಗೆ ಕನಿಷ್ಠ ಏನಿಲ್ಲ ಅಂದರೂ 1 ವರ್ಷದ ಅವಧಿ ತಗೊಳ್ತೀವಿ. ಅದು ಮಾತ್ರವಲ್ಲ, ಇಂತಹ ಮಕ್ಕಳ ಜೊತೆ ಆ ಟೀಚರು ಸಾಕಷ್ಟು ಕೆಲಸ ಮಾಡಿದ ಮೇಲೆ ಅವರಿಗೆ ನಿರ್ದಿಷ್ಟವಾಗಿ ಇದನ್ನು ಗುರುತಿಸೋದಿರ್ಬೋದು, ಅದಕ್ಕೆ ತಕ್ಕನಾದಂಥ ಸೊಲ್ಯೂಷನ್ಸು ನಿಮಗೆ ರೆಕಮೆಂಡ್ ಮಾಡ್ಬೋದು. ಇದನ್ನು ಮಾಡೋದಕ್ಕೆ ಶಕ್ತರಾಗಿರ್ತಾರೆ. ಅಂದರೆ ಇಲ್ಲಿ ಕೇವಲ ಓದಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಆದರೆ ಈ ಮಕ್ಕಳಿಗೆ ಓದಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಅಲ್ಲ, ಆಲ್ರೌಂಡ್, ಅಂದರೆ ಆ ಮಕ್ಕಳ ಬಿಹೇವಿಯರ್ ಇರ್ಬೋದು, ಆ ಮಕ್ಕಳ ಓದಿರಬಹುದು, ಆ ಮಕ್ಕಳ ಸಾಮರ್ಥ್ಯ ಇರ್ಬೋದು, ಆ ಮಕ್ಕಳ ಕೆರಿಯರ್ ಇರ್ಬೋದು, ಈ ಎಲ್ಲ ವಿಚಾರಗಳನ್ನು ಮನಸ್ಸಲ್ಲಿಟ್ಕೊಂಡು ಮಾರ್ಗದರ್ಶನ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಉದಾಹರಣೆಗೆ ಒಂದು ಮಗು ಫೇಲ್ ಆಗ್ತಾ ಇದ್ದಿದ್ದು ಒಂದು 40-50% ಮಾರ್ಕ್ಸ್ ತಗೊಂಡು ಪಾಸ್ ಆಗುವಂಥ ಪರಿಸ್ಥಿತಿಗೆ ಬರುತ್ತೆ. ಈ ಸಾಧನೆ ಸಾಕಾಗತ್ತಾ? ನಮ್ಮ ನಿರೀಕ್ಷೆ ಆಟೋಮೆಟಿಕ್ಲಿ ಹೆಚ್ಚಾಗುತ್ತೆ. ಆದರೆ ಅದಕ್ಕಿಂತ ಹೆಚ್ಚು ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಆ ಮಗುವಿಗೆ ಸಾಧ್ಯ ಆಗ್ತಾ ಇರೋದಿಲ್ಲ. ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಖಂಡಿತ ನನಗೆ ವಿಶ್ವಾಸ ಇದೆ ಈ ವಿಚಾರದಲ್ಲಿ. ಹೆತ್ತವರು ನೀವು ರಿಲೇಟ್ ಮಾಡ್ಕೋತೀರಾ. ನಾವೇನು ಮಾಡ್ತೀವಿ, ಮಕ್ಕಳನ್ನ ಟ್ಯೂಷನ್ ಕಳಿಸ್ತೀವಿ. ಮಾತ್ರವಲ್ಲ, 2 ಟ್ಯೂಷನ್ ಕಳಿಸ್ತೀವಿ. ಸೊ ಶಾಲೆ ಬೆಳಗ್ಗೆ 1 ಟ್ಯೂಷನು, ಸಾಯಂಕಾಲ 1 ಟ್ಯೂಷನ್ನು. ಅಂದರೆ ಇಡೀ ದಿನ ಆ ಮಗು ಶೈಕ್ಷಣಿಕ ಚಟುವಟಿಕೆಯಲ್ಲೇ ಕಳೀತಾ ಇರುತ್ತೆ. ಅದಕ್ಕೆ ಯಾವುದೇ ರೀತಿಯಾದಂಥ ರಿಲ್ಯಾಕ್ಸೇಷನ್ ಆಗಲಿ ಎಂಟರ್ಟೈನ್ಮೆಂಟ್ ಆಗಲಿ ಇರೋದಿಲ್ಲ. ಇದು ಇನ್ನಷ್ಟು ಘಾತಕ ಆಗುತ್ತೆ.
ಆ ಮೂಮೆಂಟಿಗೆ ಮಕ್ಕಳು ಕಂಪ್ಲೇಂಟ್ ಮಾಡದೇ ಇರ್ಬೋದು. ಅದಕ್ಕೂ ಮನಸ್ಸಿರುತ್ತೆ, ಅದಕ್ಕೂ ಅನ್ಸುತ್ತೆ ನಾನು ಚೆನ್ನಾಗಿ ಮಾಡಬೇಕು, ನಾನು ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ನಾನು ಅಪ್ಪ ಅಮ್ಮನ ಕೈಲಿ ಶಬಾಸ್ಗಿರಿ ತಗೋಬೇಕು ಅನ್ನೋದು. ಅದಕ್ಕೋಸ್ಕರ ಅದು ತನ್ನನ್ನು ಇದಕ್ಕೆಲ್ಲ ಒಡ್ಕೊಳ್ಳುತ್ತೆ. ಇನ್ನು ಕೆಲವು ಮಕ್ಕಳು ಅಫ್ಕೋರ್ಸ್ ರಿಬೆಲ್ ಮಾಡಬಹುದು, ಆದರೆ ಇದರಿಂದ ನಿಮಗೆ ನಿರೀಕ್ಷಿತ ಏನು ಫಲಿತಾಂಶ ಇದೆ ಅದು ಬರೋದಿಲ್ಲ ಅನ್ನೋದನ್ನು ನಾವು ಮನವರಿಕೆ ಮಾಡ್ಕೋಬೇಕಾಗುತ್ತೆ. ಸೊ ನೀವು ದುಡ್ಡು ಕಳ್ಕೊತಾ ಇದ್ದೀರಾ ಒಂದು ಕಡೆ, ಅದಕ್ಕಿಂತಲೂ ಹೆಚ್ಚಾಗಿ ಆ ಮಕ್ಕಳ ಮೇಲೆ ಪ್ರತಿಕೂಲ ಪರಿಣಾಮ ಆಗ್ತಾ ಇದೆ ಅನ್ನೋದನ್ನು ನೀವು ಮನವರಿಕೆ ಮಾಡಿಕೊಳ್ಳೋದು, ಅರ್ಥಕೊಂಡಿರುವಂಥದ್ದು ತುಂಬ